ಫ್ರೆಂಡ್ಸ್, ಮೋದಿ ಕೇರ್ ಟು ಮಾರ್ನಿಂಗ್. ನಾನಿವತ್ತು ನಮ್ಮ ಮೋದಿ ಕೇರಲ್ಲಿ ಸಿಗುವಂಥ ಏರ್ ಫಾಲ್ ಟ್ರೀಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನೀವು ಕೂಡ ಬಳಸಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ. ಮತ್ತು ಕೂದಲು ಉದುರುತ್ತಾ ಇರೋರಿಗೆ ಮತ್ತು ಕೂದಲಿನಿಂದ ನನ್ನ ಸೌಂದರ್ಯನೇ ಹೋಗ್ತಾ ಇದೆ ಅಂತ ಯೋಚನೆ ಮಾಡೋರ್ಗೂ ಕೂಡ ಇದು ಸಖತ್ 100% ಟ್ರೀಟ್ಮೆಂಟ್. ಹೌದು. ಹಾಯ್ ಫ್ರೆಂಡ್ಸ್, ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಫ್ರೂಟ್ ಆಫ್ ಅರ್ತ್ನ ಪ್ಯೂರ್ ಕೋಕೋನಟ್ ಆಯಿಲನ್ನು ಒಂದು ಬೌಲು ಮತ್ತು ನಮ್ಮ ಟೀ ಆಯಿಲನ್ನು ಒಂದು 3-4 ಡ್ರಾಪ್ಸ್, ತುಂಬ ಲಾಂಗ್ ಹೇರ್ ಇತ್ತು ಅಂದರೂ ಕೂಡ 3-4 ಡ್ರಾಪ್ಸ್ ಹಾಕಿದರೆ ಸಾಕು. ಅದನ್ನು ಒಂದು ಬೌಲ್ಗೆ ತಗೊಂಡು ಮಿಕ್ಸ್ ಮಾಡಿ ಅದನ್ನು ನಮ್ಮ ಕೂದಲಿನ ರೂಟ್ಗೆ ಅಪ್ಲೈ ಮಾಡಬೇಕು. ಕೂದಲಿಗೆ ಅಪ್ಲೈ ಮಾಡಬೇಡಿ, ಕೂದಲಿನ ರೂಟ್ಗೆ ಅಪ್ಲೈ ಮಾಡಿ. ಯಾಕಂದರೆ 3-4 ಪದರ ಇರೋ ನಮ್ಮ ತಲೆ ಕೂದಲಿನ ಪದರಗಳು ಏನಂತೀವಿ ಅದು ಓಪನ್ ಆಗಬೇಕು ಅಂತಂದರೆ ನಮಗೆ ಟೀ ಆಯಿಲ್ ಸಹಾಯ ಮಾಡ್ತಾ ಹೋಗುತ್ತೆ. ಇಲ್ಲದ ಜಾಗದಲ್ಲಿ ನಮಗೆ ಕೂದಲನ್ನು ಬೆಳೆಸೋದಕ್ಕೆ ನಮ್ಮ ಎಸೆನ್ಷಿಯಲ್ನ ಟೀ ಆಯಿಲ್ ತುಂಬ ಸಹಾಯ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಯಾವಾಗ ಬಳಸಬೇಕು ಅಂತಂದರೆ, ಸ್ನಾನ ಮಾಡಲು 2 ಗಂಟೆ ಮುಂಚೆ. ನೆನಪಿನಲ್ಲಿಡಿ, ಸ್ನಾನ ಮಾಡೋದಕ್ಕೆ 2 ಗಂಟೆ ಮುಂಚೆ ಇದನ್ನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ನಂತರ ನಮ್ಮ ಫ್ರೂಟ್ ಆಫ್ ಅರ್ತ್ನ ಶಾಂಪೂ ವಿತ್ ಹೆನ್ನಾ ಆ್ಯಂಡ್ ಜುಜುಬಾ ಆಯಿಲ್ ಏರ್ ಫಾಲ್ ಕಂಟ್ರೋಲ್ ಅಂತ ಇದೆ. ನಿಮಗೆ ಇದು ಮೋದಿ ಕೇರ್ DP ಸ್ಟೋರಲ್ಲಿ ಮತ್ತು ನಿಮ್ಮ ಕನ್ಸಲ್ಟೆಂಟ್ ಹತ್ರ ಅಥವಾ ನಿಮ್ಮ ಅಪ್ಲೈನ್ಗಳ ಹತ್ರ ಕೇಳಿದರೆ ಅಥವಾ ID ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಇದು ಸಿಗುತ್ತೆ. ಇಲ್ಲ ಅಂತಂದರೆ MRP ರೇಟಲ್ಲೇ ನೀವು ಫಸ್ಟ್ ಯೂಸ್ ಮಾಡಿ, ಆಮೇಲೆ ಇಷ್ಟ ಆಯಿತು ಅಂತಂದರೆ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಮಂತ್ಲಿ ಪರ್ಚೇಸ್ ಮಾಡ್ತಾ ಹೋದರೆ ನಿಮಗೂ ಅಮೌಂಟು ಸೇವ್ ಆಗುತ್ತೆ. ನೆಕ್ಸ್ಟ್, ಇದನ್ನು ನಾವು ಈ ಶಾಂಪೂನ ಯಾವ ಥರ ಬಳಸಬೇಕು ಅಂತಂದರೆ, ನಾವು ಇದನ್ನು ಸಹ ಒಂದು ಬೌಲ್ಗೆ ಹಾಕಿ ಡೈಲ್ಯೂಟನ್ನು ಮಾಡ್ಕೋಬೇಕು. ಇದನ್ನು ಬೆಚ್ಚಗಿನ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನೀರಾಗಿ ಮಾಡ್ಕೋಬೇಕು ಶಾಂಪೂನ. ಅದನ್ನು ನಾವು ಫಸ್ಟ್ ತಲೆಗೆ 2 ಚೊಂಬು ನೀರು ಹಾಕಿ 2-3 ಚೊಂಬು ನೀರು ಮಾಮೂಲಿ ಸ್ನಾನ ಮಾಡೋ ಥರ ತಲೆಯಿಂದ ಹಾಕಿ, ನಂತರ ಇದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಜೆಂಟಲಾಗಿ ವಾಶ್ ಮಾಡ್ತಾ ಹೋಗಬೇಕು. ತುಂಬ ರಫ್ವಾಗಿ ವಾಶ್ ಮಾಡಬೇಡಿ. ರಫ್ವಾಗಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತಲೆ ಕೂದಲೆಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಒಂದೊಂದು ಕೂದಲು ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ತುದಿಯನ್ನು ಇಟ್ಕೊಂಡು ಉಜ್ತಾರೆ. ಆ ಥರ ಏನೂ ಮಾಡಬಾರ್ದು. ಸುಮ್ಮನೆ ಜೆಂಟಲಿಯಾಗಿ ಅದನ್ನು ರಬ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಎಲ್ಲರೂ ಕಂಡೀಷ್ನರ್ನ ಅಪ್ಲೈ ಮಾಡೋದು ತುಂಬ ರಾಂಗಾಗಿ ಅಪ್ಲೈ ಮಾಡ್ತಾರೆ. ಆದರೆ ನಮ್ಮ ಮೋದಿ ಕೇರ್ನ ಫ್ರೂಟ್ ಆಫ್ ಅರ್ತ್ ವಿತ್ ಅಲೋವೆರಾ ಆ್ಯಂಡ್ ಆಲ್ಮಂಡ್ ಆಯಿಲ್ ಶಾಂಪೂ ವಿತ್ ಶೈನಿಂಗ್ ಹೇರ್ ಅಂತ ಇದೆ, ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಸಹ ಅಷ್ಟೇ, ಇದನ್ನು 2 ಕೈಗೆ ಹಾಕಿ ನಮ್ಮ ಕೂದಲು ಎಷ್ಟಿದೆ ಅಷ್ಟಕ್ಕೆ ಅಪ್ಲೈ ಮಾಡ್ಕೋಬೇಕು. ಲಾಂಗ್ ಹೇರ್ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಬರೀ ಇದನ್ನು ಕೂದಲಿಗೆ ಮಾತ್ರ ಹಚ್ಚಿ, ಇದನ್ನು ಯಾವುದೇ ರೀತಿ ರೂಟ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಕೂದಲಿಗೆ ಅಪ್ಲೈ ಮಾಡಿ 2-3 ನಿಮಿಷ ವೆಯ್ಟ್ ಮಾಡಬೇಕು. ಅಂತಂದರೆ ನಮ್ಮ ಕೂದಲು ಎಲ್ಲದನ್ನು ಅದನ್ನು ಹೀರ್ಕೋಬೇಕು ಅಂತಂದರೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ 2-3 ನಿಮಿಷ ಅದಕ್ಕೆ ಟೈಮನ್ನು ಕೊಡಬೇಕು. 2-3 ನಿಮಿಷ ಅದನ್ನು ನೆನೆಸಿ ಕಂಡೀಷ್ನರಲ್ಲಿ, ಆಮೇಲೆ ನಾರ್ಮಲಾಗಿ ಸ್ನಾನ ಮಾಡಿ. ಬೆಚ್ಚಗಿನ ನೀರಿಂದ ಅಥವಾ ಕೋಲ್ಡ್ ವಾಟರಿಂದ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಆದಷ್ಟು ಕೂದಲು ನಮಗೆ ರಕ್ಷಣೆ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಒಂದು ಟವಲನ್ನು ಕಟ್ಟಿ ಅದು ಪೂರ್ತಿ ನೀರನ್ನು ಟವಲ್ ಹೀರ್ಕೋಬೇಕು. ಅಲ್ಲಿವರೆಗೂ ಅದನ್ನು ಟವಲಿಂದ ಒದ್ರೋದಾಗಲಿ ಉಜ್ಜೋದಾಗಲಿ ಮಾಡಬೇಡಿ. ಅದು ನಮ್ಮ ಹೇರ್ಗೆ ಡ್ಯಾಮೇಜನ್ನು ಮಾಡ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದು 4 ಪ್ರಾಡಕ್ಟನ್ನು ನಾನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದೆ. ಇದೇನು ಪಕ್ಕದಲ್ಲಿ ನೋನಿ ಮತ್ತು ಆಮ್ಲ ಜ್ಯೂಸ್ ಇದೆ ಅಂದ್ಕೊತೀರಾ? ಹೌದು ಫ್ರೆಂಡ್ಸ್, ನಮ್ಮ ತಲೆಗೆ ನಾವು ಮೇಲಿಂದ ಏನೋ ಅಪ್ಲೈ ಮಾಡಿ ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಇದನ್ನು 4 ಪ್ರಾಡಕ್ಟನ್ನು ಬಳಸಿದ್ದೀವಿ. ಆದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಮಿಂದ ಅಂತಂದರೆ ಡ್ಯಾಂಡ್ರಫ್ ಆಗ್ತಾ ಇರ್ಬೋದು, ಅಥವಾ
ಒಳಗೇನೋ ಒಂದು ಸಮಸ್ಯೆಯಿಂದ ಕೂದಲು ಉದುರುತ್ತಾ ಇದೆ ಅಂತಂದರೆ ಅದು ಕಾರಣವನ್ನು ನಮ್ಗೆ ತಿಳ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಾವು ಆಮ್ಲ ಜ್ಯೂಸ್ ಅಂತ ವಿಟಮಿನ್ ಸಿ ಇದೆ ಇದರಲ್ಲಿ, ಆಮ್ಲದಲ್ಲಿ. ಅದನ್ನು ಮಾರ್ನಿಂಗ್ ಮತ್ತು ನೈಟು ಬಿಫೋರ್ ಫುಡ್ 10 ml ಡೈಲಿ ತಗೊತಾ ಹೋದರೆ ನಮ್ಮ ಕೂದಲಿನ ರಕ್ಷಣೆ ಒಳಗಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದು ಕೂಡ ನೋನಿ ಜ್ಯೂಸ್. ಇದನ್ನು ಕೂಡ 5 ml 10 ml 15 ml 30 ml ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು 3 days ಆದಮೇಲೆ. ಇದು ಕೂಡ ಬಿಫೋರ್ ಫುಡ್ 1/2 hour ಮುಂಚೆ ಇದನ್ನು ತಗೋಬೇಕು. ಈ ಎರಡನ್ನು ತಗೊಳ್ಳೋದ್ರಿಂದ ಫಸ್ಟ್ ನೋನಿಯಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಡಿಟಾಕ್ಸ್ ಮಾಡುತ್ತೆ, ಬಾಡಿಯಲ್ಲಿರೋ ಒಂದು ಕೆಟ್ಟ ಕಲ್ಮಶವನ್ನು ತೆಗೆದಾಕ್ತಾ ಹೋಗುತ್ತೆ, ಅದು ಎಲ್ಲದಕ್ಕೂ ಸಹಾಯ ಮಾಡ್ತಾ ಹೋಗುತ್ತೆ. ಅದರಿಂದ ಬಾಡಿಯಲ್ಲಿರೋ ಕೆಟ್ಟ ಅಂಶವನ್ನು ತೆಗೆದಕ್ಕೆ ಇದು ನೋನಿ ಸಹಾಯ ಮಾಡುತ್ತೆ. ಮತ್ತು ವಿಟಮಿನ್ ಸಿ ಆಮ್ಲ ಜ್ಯೂಸ್ ಇರೋದ್ರಿಂದ ಬಾಡಿಗೆ ತುಂಬ ಸಿ ವಿಟಮಿನನ್ನು ಕೊಡ್ತಾ ಹೋಗುತ್ತೆ. ಅದರಿಂದ ಕೂದಲು ಆರೈಕೆ ಮತ್ತು ಬೆಳವಣಿಗೆಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆಮ್ಲ, ನೆನಪಿನಲ್ಲಿಡಿ. ಮತ್ತು ಆಮ್ಲ ಜ್ಯೂಸ್ ನಮ್ಮ ಕೂದಲನ್ನು ಕಪ್ಪಗೆ ಇರೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಫ್ರೆಂಡ್ಸ್, ಈ 6 ಪ್ರಾಡಕ್ಟನ್ನು ನಾವು ಬಳಸೋದ್ರಿಂದ ತುಂಬ ಹೆಲ್ದಿಯಾದ ಕೂದಲನ್ನು ನಾವು ಪಡಿಬೋದು ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಬೇಕು ಅಂತಂದರೆ ನಾನು 2 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕೂದಲಿನ ವಿಡಿಯೋ ಯಾವ ಥರ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಫ್ರೆಂಡ್ಸ್. ಈ ರೀತಿಯಾದ ಶಕ್ತಿಯಾದ ಮತ್ತು ಉದ್ದವಾದ ಕೂದಲನ್ನು ನೀವು ಪಡಿಬೇಕಾ? ನಮ್ಮ ಮೋದಿ ಕೇರ್ನ ಪ್ರಾಡಕ್ಟನ್ನು ಯೂಸ್ ಮಾಡಿ. ಇದನ್ನು ಮಿನಿಮಮ್ 3 months, ನಾವು ಹೇಳ್ತಾ ಇರೋದು ಮಿನಿಮಮ್ 3 months ನೀವು ಕಂಪಲ್ಸರಿ ಯೂಸ್ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಇಲ್ಲ ಅಂತಂದರೆ ಯಾವುದೇ ರೀತಿ ನಿಮಗೆ ಬೆನಿಫಿಟ್ ಗೊತ್ತಾಗಲ್ಲ. ಯಾಕಂದರೆ ಕೆಮಿಕಲ್ಸ್, ಇಷ್ಟು ವರ್ಷದಿಂದ ಕೆಮಿಕಲ್ ಹಾಕಿರೋ ಶಾಂಪೂವನ್ನು ಯೂಸ್ ಮಾಡಿದ್ದೀರಾ. ನಮ್ಮ ಈ ಪ್ರಾಡಕ್ಟಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಎಲ್ಲ ಗಿಡಮೂಲಿಕೆಗಳಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ಗಳು. ಇದನ್ನು ನಾವು ಬಳಸೋದ್ರಿಂದ ಕೆಮಿಕಲ್ ಯೂಸ್ ಮಾಡಿದ್ದು ಇಷ್ಟು ವರ್ಷದ ಕೆಮಿಕಲ್ಸ್ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಸ್ಟ್ರಾಂಗ್ ಇಲ್ಲದೆ ಇರೋ ಕೂದಲೆಲ್ಲ ಉದುರುತ್ತೆ. ನೆನಪಲ್ಲಿಡಿ, ಸ್ಟ್ರಾಂಗ್ ಇಲ್ಲದೆ ಇರೋ ಕೂದಲೆಲ್ಲ ಉದುರುತ್ತೆ, ಆಮೇಲೆ ನಿಮಗೆ ಸ್ಟ್ರಾಂಗ್ ಆಗಿರೋ ಕೂದಲು ಬರುತ್ತೆ. 3 months ಇದನ್ನು ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು.